ಬೆಂಗಳೂರಲ್ಲಿ ಒಂದು ಮನೆ ಸೈಟ್ ಕೊಂಡ್ಕೊಳ್ಬೇಕು ಅನ್ನೋದು ಅದೆಷ್ಟೋ ಜನರ ಕನಸು. ಆದ್ರೆ ಎಲ್ ಪ್ರಾಪರ್ಟಿ ಚೆನ್ನಾಗಿದೆ, ಯಾವುದಕ್ಕೆ ವ್ಯಾಲ್ಯೂ ಹೆಚ್ಚಾಗುತ್ತೆ, ಯಾವ ಆಸ್ತಿಯನ್ನ ಕೊಂಡ್ಕೊಂಡ್ರೆ ನಮಗ್ ಲಾಭ, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಬಜೆಟ್ ನಲ್ಲಿ ನಮಗೆ ಕೈಗೆಟುಕುವಂತಹ ದರದಲ್ಲಿ ಬೆಂಗಳೂರಿನಲ್ಲಿ ಒಳ್ಳೆ ಪ್ರಾಪರ್ಟಿ ಸಿಗುತ್ತಾ? ಹೀಗೆ ಹಲವು ಪ್ರಶ್ನೆಗಳು ಜನರಿಗೆ ಕಾಡ್ತಾನೆ ಇರುತ್ತೆ. ಅದೆಲ್ಲದಕ್ಕೂ ಒಂದೇ ಸೂರಿನ ಅಡಿಯಲ್ಲಿ ಉತ್ತರವನ್ನ ಕಲ್ಪಿಸುವ ವೇದಿಕೆಯನ್ನ ನಿಮ್ಮ ನ್ಯೂಸ್ ಫಸ್ಟ್ ನಿಮಗಾಗಿ ಸೃಷ್ಟಿಸಿದೆ. ಅದೇ ನ್ಯೂಸ್ ಫಸ್ಟ್ ಪ್ರಾಪರ್ಟಿ ಹಬ್ಬ. ಬೆಂಗಳೂರಿನ ಅರಮನೆ ಮೈದಾನದ ಗೇಟ್ ನಂಬರ್ 6ರ ದಿ ರಾಯಲ್ ಸೆನೆಟ್ ನಲ್ಲಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿ ಹಬ್ಬ ಆಯೋಜಿಸಲಾಗಿದೆ. ನಿನ್ನೆ ಸಾವಿರಾರು ಜನ ಭಾಗಿಯಾಗಿ ತಮಗೆ ಬೇಕಾದ ಮಾಹಿತಿಯನ್ನ ಪಡ್ಕೊಂಡಿದ್ರು. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಕೊನೆ ದಿನದ ಎಕ್ಸ್ಪೋ ಆರಂಭವಾಗಿದ್ದು ಸಂಜೆ 7 ಗಂಟೆಯವರೆಗೂ ನಡೆಯುವಂತಹ ನ್ಯೂಸ್ ಫಸ್ಟ್ ಪ್ರಾಪರ್ಟಿ ಹಬ್ಬದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಅನುಮಾನಗಳನ್ನ ಬಗೆಹರಿಸಿಕೊಳ್ಳಬಹುದು. ಎಲ್ರಿಗೂ ಇಲ್ಲಿ ಉಚಿತ ಪ್ರವೇಶ ಇದ್ದು ಬಿಡಿಎ, ಬಿಎಂಆರ್ಡಿಎ, ಬಿಐಎಪಿಪಿಎ, ರೇರಾದಂತಹ ಸರ್ಕಾರದ ಅನುಮೋದಿತ ಪ್ರಾಜೆಕ್ಟ್ಗಳು ಮಾತ್ರ ಈ ಪ್ರಾಪರ್ಟಿ ಹಬ್ಬದಲ್ಲಿರೋದು. ಬೆಂಗಳೂರಿನ ಪ್ರತಿಷ್ಠಿತ ಬಿಲ್ಡರ್ಸ್ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಕೇವಲ ಹೊಸ ಮನೆ ಸೈಟ್ಗಳಷ್ಟೇ ಅಲ್ಲದೆ ಇಲ್ಲಿ ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್, ಅಪಾರ್ಟ್ಮೆಂಟ್, ವಿಲ್ಲಾ, ಹಿರಿಯ ನಾಗರಿಕರಿಗಾಗಿ ಸೀನಿಯರ್ ಲಿವಿಂಗ್ ಪ್ರಾಜೆಕ್ಟ್ಗಳು, ಜೊತೆಗೆ ನಿಮ್ಮ ಮನೆಗೆ ಸೂಟ್ ಆಗುವಂತಹ ಬೆಸ್ಟ್ ಇಂಟೀರಿಯರ್ಸ್ ಯಾವುದು, ಹೀಗೆ ಎಲ್ಲದರ ಬಗ್ಗೆಯೂ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇನ್ನು ಮಕ್ಕಳ ಜೊತೆ ಬಂದ್ರೆ ಅವರ ಮನರಂಜನೆಗಾಗಿ ಕಿಡ್ಸ್ ಪ್ಲೇ ಝೋನ್, ವಿವಿಧ ರೀತಿಯ ಆಹಾರ ಸವಿಯುವುದಕ್ಕೆ ಫುಡ್ ಸ್ಟಾಲ್ಸ್ ನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಇನ್ನು ಪ್ರಾಪರ್ಟಿ ಹಬ್ಬದಲ್ಲಿ ಭಾಗಿಯಾಗಿ ಫ್ರಂಟ್ ಡೆಸ್ಕ್ ನಲ್ಲಿ ರಿಜಿಸ್ಟರ್ ಮಾಡಿಸಿಕೊಂಡಾಗ ನೀವು ಲಕ್ಕಿ ಆಗಿದ್ರೆ ಲಕ್ಕಿಡಿಪ್ ನಲ್ಲಿ ಇವಿ ಟೂ ವೀಲರ್ ಗೆಲ್ಲುವಂತಹ ಸದವಕಾಶ ಕೂಡ ನಿಮಗೆ ಸಿಗಲಿದೆ. ನೀವು ಕೂಡ ನ್ಯೂಸ್ ಫಸ್ಟ್ ಪ್ರಾಪರ್ಟಿ ಹಬ್ಬದಲ್ಲಿ ಭಾಗಿಯಾಗಿ ನಿಮ್ಮ ಸ್ವಂತ ಮನೆ ಅಥವಾ ಆಸ್ತಿಯನ್ನ ಹೊಂದುವಂತಹ ಕನಸನ್ನ ನನಸಾಗಿಸಿಕೊಳ್ಳಿ. ಪ್ರಾಪರ್ಟಿ ಹಬ್ಬ ನಡೀತಾ ಇರುವಂತಹ ಸ್ಥಳದಿಂದ ನಮ್ಮ ಪ್ರತಿನಿಧಿ ರಘುಪಾಲ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ರಘುಪಾಲ್, 2ನೇ ದಿನ ಇವತ್ತು ರೆಸ್ಪಾನ್ಸ್ ಯಾವ ರೀತಿ ಆಗಿದೆ, ಜೊತೆಗೆ ಬರುವಂತಹ ಜನರಿಗೆ ಯಾವ ರೀತಿಯಾದಂತಹ ಮಾಹಿತಿಯನ್ನ ನಮ್ಮ ಪ್ರಾಪರ್ಟಿ ಹಬ್ಬ ಒದಗಿಸ್ತಾ ಇದೆ? ರಘುಪಾಲ್, ವಿದೇಶಿ ಬೆಂಗಳೂರಿನ ಅರಮನೆ ಮೈದಾನ ಗೇಟ್ ನಂಬರ್ 6 ದಿ ರಾಯಲ್ ಸೆನೆಟ್ ನಲ್ಲಿ ನ್ಯೂಸ್ ಫಸ್ಟ್ ಆಯೋಜನೆ ಮಾಡಿರುವಂತಹ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ, ಪ್ರಾಪರ್ಟಿ ಹಬ್ಬಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಿರುವಂತದ್ದು. ನಿನ್ನೆ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ವಿಸಿಟರ್ಸ್ ಬಂದಿದ್ರು. ತಮಗೆ ಬೇಕಾದಂತಹ ಪ್ರಾಪರ್ಟಿಗಳನ್ನ ಮಾಹಿತಿ ಪಡ್ಕೊಳ್ಳೋದ್ರ ಜೊತೆಗೆ ಬುಕಿಂಗ್ ಕೂಡ ಮಾಡ್ಕೊಂಡಿದ್ರು. ಇವತ್ತು ಕೂಡ ಭಾನುವಾರ ಆಗಿರೋದ್ರಿಂದ ಬೆಳಗ್ಗೆ 10 ಗಂಟೆಯಿಂದಲೇ ಸಾಕಷ್ಟು ಮಂದಿ ಈ ಪ್ರಾಪರ್ಟಿ ಎಕ್ಸ್ಪೋಗೆ ಬರ್ತಾ ಇದ್ದಾರೆ. ಯಾಕಂದ್ರೆ ಈ ಪ್ರಾಪರ್ಟಿ ಎಕ್ಸ್ಪೋದಲ್ಲಿ ಸಾಕಷ್ಟು ವಿಶೇಷತೆಗಳಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಸರ್ಕಾರಿ ಸಂಸ್ಥೆಗಳಾಗಿರುವಂತಹ ಬಿಡಿಎ ಜೊತೆಗೆ KHB ಪ್ರಾಪರ್ಟಿಗಳು ಸೇರಿದಂತೆ, ಜೊತೆಗೆ ಪ್ರತಿಷ್ಠಿತ ಬಿಲ್ಡರ್ಗಳು, ಡೆವಲಪರ್ಸ್ಗಳು, ಸತ್ವ ಇರಬಹುದು, ಎಂಬಸಿ ಇರಬಹುದು, ಅಸೆಟ್ಸ್, ಜೊತೆಗೆ ರುಚಿರ, ಹೀಗೆ 40ಕ್ಕೂ ಹೆಚ್ಚಿನ ದೊಡ್ಡ ಕಂಪನಿಗಳು ಈ ಒಂದು ಎಕ್ಸ್ಪೋದಲ್ಲಿ ಭಾಗಿಯಾಗಿದೆ. ಅದೇ ಕಾರಣಕ್ಕೋಸ್ಕರವಾಗಿ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ತಮಗೆ ಇಷ್ಟ ಆದಂತಹ ಪ್ರಾಪರ್ಟಿಗಳನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಎಕ್ಸ್ಪೋದಲ್ಲಿ ಮಧ್ಯಮ ವರ್ಗದಿಂದ ಹಿಡಿದು ಶ್ರೀಮಂತರವರೆಗೆ ತಮಗೆ ಯಾವೆಲ್ಲ ಪ್ರಾಪರ್ಟಿಗಳ ಅಗತ್ಯತೆ ಇದೆ ಅಲ್ಲಿವರೆಗೂ ಕೂಡ ಪ್ರತಿಯೊಂದು ಫ್ಲಾಟ್ಗಳ ಮಾರಾಟ ಆಗ್ತಾ ಇದೆ, ಸೈಟ್ಗಳ ಮಾರಾಟ ಆಗ್ತಾ ಇದೆ. ತಮಗೆ ಬೇಕಾದಂತಹ ಲೊಕೇಶನ್ ಅಲ್ಲಿ, ಅಂದ್ರೆ ಬೆಂಗಳೂರಿನ ಪೂರ್ವ ಇರ್ಬೋದು, ಪಶ್ಚಿಮ, ದಕ್ಷಿಣ, ಉತ್ತರ, ಹೀಗೆ ಯಾವ್ಯಾವ ಭಾಗದಲ್ಲಿ ತಾವು ವಾಸ ಮಾಡ್ತಿದ್ದಾರೆ ಅಂತಹ ಭಾಗಗಳಲ್ಲಿ ಪ್ರತಿಯೊಂದು ಪ್ರಾಜೆಕ್ಟ್ಗಳು ಕೂಡ ನಡೀತಿರುವಂತದ್ದು. ಅದೇ ಕಾರಣಕ್ಕೋಸ್ಕರವಾಗಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಬಂದು ಭಾಗಿಯಾಗಿದ್ದಾರೆ. ತಮಗೆ ಇಷ್ಟವಾದಂತಹ ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡೋದಕ್ಕೂ ಕೂಡ ಮುಂದಾಗ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಈ ಬಿಡಿಎ ಸ್ಟಾಲ್ ಏನಿದೆ ಎಲ್ಲರ ಆಕರ್ಷಣೆಯನ್ನ ಪಡ್ಕೊಂಡಿರುವಂತದ್ದು. ಯಾಕಂದ್ರೆ ಇಲ್ಲಿ ಬಡವರಿಂದ ಹಿಡಿದು ಮಧ್ಯಮ ವರ್ಗದವರು ಕೂಡ ಬಿಡಿಎ ಫ್ಲಾಟ್ಗಳನ್ನ ಕಟ್ಟಿ ಮಾರಾಟ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಹುನ್ನಿಗೆರೆನಲ್ಲಿ ವಿಲ್ಲಾಗಳನ್ನು ನಿರ್ಮಾಣ ಮಾಡಿದೆ, ಜೊತೆಯಲ್ಲಿ ಕಣ್ಮಿನಿಕೆನಲ್ಲಿ ಸಾಕಷ್ಟು ಫ್ಲಾಟ್ಗಳನ್ನು ನಿರ್ಮಾಣ ಮಾಡಿರುವಂಥದ್ದು, ಜೊತೆಗೆ ಕೊಮ್ಮಘಟ್ಟ, ಅದೇ ರೀತಿಯಾಗಿ ಕೋನದಾಸನಪುರ, ಹೀಗೆ ಬೇರೆ ಬೇರೆ ಭಾಗದಲ್ಲಿ ಬಿಡಿಎ ಬಡವರು ಜೊತೆಗೆ ಮಧ್ಯಮ ವರ್ಗದವರೊಂದು ಬಜೆಟ್ ಅನ್ನ ಇಟ್ಕೊಂಡು ಅವರಿಗೆ ಯಾವ ಬೆಲೆನಲ್ಲಿ ನಾವು ಮಾರಾಟ ಮಾಡಬೇಕು, 1 BHK ಬೇಕಾ, 2 BHK ಬೇಕಾ, 3 BHK ಬೇಕಾ, ಜೊತೆಗೆ
ಮಿಡಲ್ ಕ್ಲಾಸ್ ಇಂದ ಏನ್ ಶ್ರೀಮಂತರು ಇರ್ತಾರೆ ಅವ್ರಿಗೋಸ್ಕರವಾಗಿ ವಿಲ್ಲಾಗಳನ್ನ ಕೂಡ ನಿರ್ಮಾಣ ಮಾಡಿದೆ. ಯಾಕಂದ್ರೆ BDA ಅಂದ್ರೆ ಒಂದು ನಂಬಿಕೆ ಇರುತ್ತೆ, ವಿಶ್ವಾಸ ಇರುತ್ತೆ. ಅದೇ ಕಾರಣಕ್ಕೋಸ್ಕರವಾಗಿ ಬಹಳಷ್ಟು ಜನ BDA ಮೊರೆ ಹೋಗ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಇನ್ನು ಪ್ರತಿಷ್ಠಿತ ಬಿಲ್ಡರ್ಗಳು ನಿರ್ಮಾಣ ಮಾಡಿರುವಂತಹ ಅಪಾರ್ಟ್ಮೆಂಟ್ಗಳಿರ್ಬೋದು, ವಿಲ್ಲಾಗಳಿರ್ಬೋದು, ಅಥವಾ ಬೇರೆ ಬೇರೆ ಡೆವಲಪರ್ಸ್ಗಳು ಒಂದಷ್ಟು ಲೇಔಟ್ ಗಳನ್ನ ಕೂಡ ಡೆವಲಪ್ ಮಾಡಿದ್ದಾರೆ. ತಮಗೆ ಸೈಟ್ಗಳು ಬೇಕಾದಂತಹವರು ಸೈಟ್ಗಳನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಕೆಲವರು ಫ್ಲಾಟ್ಗಳನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಕೆಲವರು ಆ ಸ್ಥಳದಲ್ಲೇ ಬುಕಿಂಗ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದರೆಲ್ಲದರ ಜೊತೆನಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ನಿಗಳು ಕೂಡ ಇದೆ, ಜೊತೆಗೆ ಫರ್ನಿಚರ್ ಕಂಪ್ನಿಗಳು ಕೂಡ ಭಾಗಿಯಾಗಿದೆ, ಇಂಟೀರಿಯರ್ಸ್ ಡಿಸೈನ್ ಕಂಪ್ನಿಗಳು ಕೂಡ ಭಾಗಿಯಾಗಿದೆ. ಒಟ್ಟಾರೆಯಾಗಿ ತಮ್ಮ ಮನೆಗೆ ಏನೆಲ್ಲ ಅಗತ್ಯತೆ ಇದೆ ಅದೆಲ್ಲವೂ ಕೂಡ ಒಂದೇ ಸೂರಿನಡಿ ಇಲ್ಲಿ ಅರಮನೆ ಮೈದಾನ ರಾಯಲ್ ಸೆನೆಟ್ ನಲ್ಲಿ ಭಾಗಿಯಾಗಿರೋದ್ರಿಂದ ಗ್ರಾಹಕರಿಗೆ ಸಾಕಷ್ಟು ಉಪಯುಕ್ತ ಆಗ್ತಾ ಇದೆ. ಅದೇ ಕಾರಣಕ್ಕೋಸ್ಕರ ಇವತ್ತು ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ರಘುಪಾಲ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.